ಎಫೆಸ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ ಹೀಗೆ ಉಂಟು. ಅಲ್ಲಿ ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ ಎಂಬುದಾಗಿ. ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ಅಲ್ಲಿ ಈ ರೀತಿ ಉಂಟು, ವಿಚ್ ಹಿ ಹ್ಯಾಸ್ ಲಾವಿಶ್ಡ್ ಆನ್ ಅಸ್ ವಿತ್ ಆಲ್ ವಿಸ್ಡಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಎಂಬುದಾಗಿ ಹೇಳಲ್ಪಟ್ಟಿದೆ. ಸೊ ದೇವರ ಮಾತುಗಳನ್ನು ನಮಗೆ ಹೆಚ್ಚಾಗಿ ಆಶೀರ್ವದಿಸಿ ಇದರ ಶ್ರೇಷ್ಠತೆ ವಾಕ್ಯದ ಮರ್ಮಗಳನ್ನು ಗ್ರಹಿಸಿಕೊಳ್ಳುವ ಹಾಗೆ ತನ್ನ ಕೃಪೆ ನೀಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಮಹಾ ಕರುಣೆ ಕೃಪೆಯಿಂದಾಗಿ ನಮ್ಮನ್ನು ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ನಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ನಡೆಸ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸ್ವಂತ ಜ್ಞಾನದ ಮೇಲೆ ಯಾವುದನ್ನು ಆತ್ಕೊಳ್ಳದಂತೆ ನಿನ್ನ ಕೃಪೆಯನ್ನು ಆಶ್ರಯಿಸಿ ಕರ್ತನೆ ನಮ್ಮ ಸ್ವಾರ್ಥವನ್ನು ನಿರಾಕರಿಸಿ ಕರ್ತನೆ ನಾವು ನಿನ್ನೊಡನೆ ಕೂಡಿಸಲ್ಪಟ್ಟಿರುವಾಗ ನಿನ್ನ ಪುನರುತ್ಥಾನ ಶಕ್ತಿಯ ಬಲದಲ್ಲಿ ನಾವು ಜೀವಿಸುವಂತೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರಪ್ಪ. ಇವತ್ತಂತೆ ಜೀವಳ ವಾಕ್ಯಗಳು, ನಿನ್ನ ರಹಸ್ಯವಾದ ಸಂಗತಿಗಳನ್ನು, ನಿನ್ನ ಮರ್ಮಗಳನ್ನು ಕರ್ತನೆ ಗ್ರಹಿಸಿಕೊಳ್ಳುವಂಥ ಕೃಪೆಗೆ ನಮ್ಮನ್ನು ನಡೆಸು. ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ ಈ ಸಮಯದಲ್ಲಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ನಿನ್ನ ವಾಕ್ಯದ ಕಡೆಗೆ ಕರ್ತನೆ ಆ ಸಂಪೂರ್ಣವಾದಂಥ ಒಂದು ಆ ಲಕ್ಷ್ಯತೆ, ಹಸಿವೆಯ ಬಾಯಾರಿಕೆ ಮತ್ತು ನಿನ್ನನ್ನು ತಿಳ್ಕೊಳ್ಳಬೇಕು, ಅರಿಯಬೇಕು ದೇವರೇ. ವಿಶೇಷವಾಗಿ ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಅನುಗ್ರಹಿಸು ಎಂಬುದಾಗಿ ನಾವು ಬೇಡಿಕೊಳ್ತೇನೆ. ಈ ಸಮಯದಲ್ಲಿಯೂ ನಿನ್ನ ಪ್ರಸನ್ನತೆ ನಮ್ಮದು ಇರುವುದಕ್ಕಾಗಿ ಸ್ತೋತ್ರ. ಯಾರಲ್ಲಿ ಯಾವ್ಯಾವ ಸಮಸ್ಯೆ ಉಂಟು, ಕೊರತೆ ಉಂಟು, ಬಾಧೆಗಳು ಉಂಟು, ಹೇಳಿಕೊಳ್ಳಾಗದಂಥ ಸಮಸ್ಯೆಗಳು ಉಂಟು, ದೇವರೇ ನೀನು ಕರುಣಿಸು. ಒಬ್ಬೊಬ್ಬರನ್ನು ಪ್ರತಿಯೊಬ್ಬರ ಹೃದಯಗಳನ್ನು ನೋಡುವ ದೇವರೇ ನೀನು ಕರ್ತನೆ ಕರುಣಿಸಿ ಬಲಪಡಿಸಿ ಧೈರ್ಯಪಡಿಸಿ ನಮ್ಮ ಆತ್ಮಗಳನ್ನು ಉಜ್ಜೀವನಗೊಳಿಸಿ ನಿನ್ನ ಮಹಿಮೆಗೆ ತಕ್ಕ ಹಾಗೆ ನಡೆಸಪ್ಪ. ನಿನ್ನ ಕೈಗೆ ಸಮರ್ಪಿಸ್ಕೊಳ್ತೇನೆ. ಪ್ರಾರ್ಥನೆ ಕೇಳಿದ್ದೀ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ನಮ್ಮ ಹಿಂದಿನ ಒಂದು ಭಾಗದಲ್ಲಿ ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆಯನ್ನು ನಾವು ಧ್ಯಾನ ಮಾಡ್ತಿದ್ದಂಥ ಸಮಯದಲ್ಲಿ ನಾವು 7ನೇ ವಚನದಲ್ಲಿ ನಾವು ಅದು ಅನೇಕ ಸತ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದಂಥ ಉದ್ದೇಶ ಅದರಲ್ಲಿ ಪ್ರತ್ಯೇಕವಾಗಿ ಏನಂತ ಹೇಳಿದ್ರೆ, ಅದನ್ನು ನೋಡಬೇಕಾದ್ರೆ ನಮಗೋಸ್ಕರ ಆತನು ತನ್ನ ರಕ್ತವನ್ನೇ ಸುರಿಸೋದ್ರಿಂದ ನಮ್ಮ ಅಪರಾಧಗಳು ಪಾಪಗಳು ಏನಾಯ್ತಂತೆ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ. ಇದು ಭಾಳ ಪ್ರಾಮುಖ್ಯವಾದಂಥ ವಿಷಯ ಪ್ರಿಯರೇ. ಒಬ್ಬ ಮನುಷ್ಯನ ಪಾಪದ ಬಿಡುಗಡೆ ಯಾವುದರಿಂದ ಯಾರಿಂದ ಎಂಬುದಾಗಿ ಇದನ್ನು ನಾವು ತಿಳ್ಕೊಳ್ಬೋದಾದರೆ, ದೇವರ ಕೃಪೆ ಕರುಣೆ, ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಮಾಡಿದಂಥ ಆ ಶ್ರೇಷ್ಠವಾದ ಯಜ್ಞದ ಮೂಲಕವಾಗಿ ಯೇಸು ಕ್ರಿಸ್ತನು ಇಡೀ ಲೋಕದ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಯ ಕಂಬವನ್ನು ಏರಿದನು ಎಂಬುದಾಗಿ ನೋಡ್ತೇವೆ. ಇಡೀ ಲೋಕದ ಪಾಪ ದೇವರ ಮುಂದೆ ಇಡೀ ಲೋಕ ಅಪರಾಧಿಗಳಾಗಿ ದೇವರ ಕೋಪಕ್ಕೆ ಗುರಿಯಾಗಿರುವಂಥ ಸ್ಥಿತಿಯನ್ನು ನೋಡ್ತೇವೆ. ಪಾಪದ ದೆಸೆಯಿಂದ ಉಂಟಾದಂಥ ಶಾಪ, ದೇವರ ಅಗಲುವಿಕೆ ನೋಡ್ತೇವೆ. ನಿತ್ಯ ನಾಶನಕ್ಕೆ ಹೋಗಬೇಕಾದ ಸ್ಥಿತಿಯನ್ನು ನೋಡ್ತೇವೆ. ಮನುಷ್ಯನ ಸ್ಥಿತಿ ನೋಡ್ರಿ. ಈ ದಿವಸದಲ್ಲಿ ಅನೇಕರಲ್ಲಿ ದೇವರ ಪ್ರಜ್ಞೆ ಇಲ್ಲ, ಜ್ಞಾನ ತಿಳುವಳಿಕೆ ಇಲ್ಲ. ಎರಡನೇದಾಗಿ ಸತ್ತರೆ ಎಲ್ಲಿಗೆ ಹೋಗ್ತೇನೆ ಎಂಬಂಥ ನಿತ್ಯತ್ವದ ಪ್ರಜ್ಞೆ ಇಲ್ಲದಂಥ ಜನ ಈ ದಿವಸಗಳಿದ್ದಾರೆ. ಸೈತಾನ ಜನರ ಮನಸ್ಸುಗಳನ್ನು ಏನು ಮಾಡಿದ್ದಾನಂತೆ, ಮಂಕು ಮಾಡಿದ್ದಾನೆ. ಮುಂದೆ ಏನಾಗ್ತದೆ, ಈ ಲೋಕದ ಯಾತ್ರೆ, ಈ ಲೋಕ ಬಿಟ್ಟ ನಂತರ ನಾನು ಎಲ್ಲಿ ನಿತ್ಯತ್ವ ಕಳೆಯುತ್ತೇನೆ ಎಂಬಂಥ ಪ್ರಜ್ಞೆ ಯಾರಿಗೂ ಅನೇಕರಲ್ಲಿ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ದೇವರು ಮಾಡಿರುವಂಥ ಯೋಜನೆ, ಪ್ಲ್ಯಾನ್, ಇಡೀ ಲೋಕವನ್ನು ರಕ್ಷಿಸಬೇಕೆಂಬಂಥ ರೀತಿಯಲ್ಲಿ ತನ್ನ ಒಬ್ಬನೆಯ ಮಗನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸಿಕೊಟ್ಟಂಥ ಉದ್ದೇಶ ನಾವು ಯೋಹಾನ ಸುವಾರ್ತೆ 3:16 ನೋಡೋ ಪ್ರಕಾರ ಒಬ್ಬರಾದರೂ ನಾಶವಾಗಬಾರ್ದು, ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಳಬೇಕೆಂಬುದಾಗಿ ದೇವರು ತನ್ನ ಒಬ್ಬನೆಯ ಮಗನಾದ ಯೇಸು ಕ್ರಿಸ್ತನ ಕೊಟ್ಟನು. ಪ್ರಿಯರೇ, ಅದು ಸುಲಭವಾಗಿರಲಿಲ್ಲ. ಯೇಸು ಕ್ರಿಸ್ತನ ಲೋಕಕ್ಕೆ ಬರುವಂಥ ಸುಲಭವಾಗಿರಲಿಲ್ಲ. ಆತನು ಕೊಟ್ಟಂಥ ಬೆಲೆ ಭಾಳ ಪ್ರಾಮುಖ್ಯವಾದದ್ದು. ಮನುಷ್ಯರ ಅಪರಾಧಗಳನ್ನು ಪಾಪಗಳನ್ನು ಬಗೆಹರಿಸಬೇಕಾದಂಥ ಒಂದು ಸಂಗತಿ. ದೇವರು ತೆಗೆದುಕೊಂಡಂಥ ಒಂದು ತೀರ್ಮಾನದಲ್ಲಿ ದೇವರು ಅದನ್ನು ತನ್ನ ಮಗನ ಜಜ್ಜುವುದರಲ್ಲಿ ಮಾತ್ರವಲ್ಲ, ಇಡೀ ಲೋಕದ ಪಾಪ ತನ್ನ ಮಗನ ಯೇಸು ಕ್ರಿಸ್ತನನ್ನು ಹಾಕಿದಾಗ ಆತನ ಪಾಪ ಸ್ವರೂಪಿಯಾಗಿ ಕಂಡು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಎಂಬುದಾಗಿ ಹೇಳಬೇಕಾದ್ರೆ ಅದರ ಅರ್ಥ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವಾತನು. ಮತ್ತಾಯನ ಸುವಾರ್ತೆ 1:21 ಪ್ರತ್ಯೇಕವಾಗಿ ದೇವರು ದೇವದೂತ ಮೂಲಕವಾಗಿ
ತಿಳಿಸಿದಂಥ ಒಂದು ಸಂಗತಿ, ಈ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು ಎಂಬುದಾಗಿ ಹೇಳಿದ ರೀತಿಯಲ್ಲಿ ಯೇಸುವಿನ ಹೆಸರು ಎಷ್ಟು ಬಲವುಳ್ಳದು, ಶ್ರೇಷ್ಠವುಳ್ಳದು. ಆ ಹೆಸರಿನಿಂದಲೇ ಮನುಷ್ಯನಿಗೆ ಪಾಪದ ಬಿಡುಗಡೆ, ರೋಗದ ಪರಿಹಾರ, ಪ್ರಾರ್ಥನೆಗೆ ಉತ್ತರ ಸಿಗುವಂಥದ್ದು. ಮಾತ್ರವಲ್ಲ, ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ನಮಗೆ ಬಿಡುಗಡೆ ಮತ್ತು ನಾವು ಪರಲೋಕದ ಬಾಧ್ಯತೆಯನ್ನು ಹೊಂದುವಂಥವರಾಗಿದ್ದೇವೆ. ಆ ಪರಲೋಕ ಅಂತ ಹೇಳಿದ್ರೆ, ಪರಲೋಕದ ಬಾಧ್ಯತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ಉಂಟು ಪ್ರಿಯರೇ. ಬೇರೆ ಯಾವ ಹೆಸರಿನಲ್ಲಿ, ಯಾವ ಧರ್ಮ ಕಾರ್ಯಗಳಿಂದ, ತೀರ್ಥಯಾತ್ರೆಯಿಂದಾಗಲಿ, ಯಾವ ಸ್ಥಳಕ್ಕೆ ಹೋಗುವುದಾದ್ರಿಂದ ಯಾವ ಮನುಷ್ಯನಿಗೆ ಎಂಥದ್ದು ಜಲಸ್ನಾನ ಆಗಲಿ, ಅಂದರೆ ಎಂಥದ್ದು ಅನೇಕ ರೀತಿಯ ಮನುಷ್ಯರು ತನಗೆ ಬಂದಾಗೆ, ಮನಸ್ಸು ಬಂದಾಗೆ ಕಾರ್ಯಗಳು, ಕ್ರಿಯೆಗಳ ಮೂಲಕ ದೇವರನ್ನು ಒಲಿಸ್ಕೊಳ್ತೇನೆ ಎಂಬುದಾಗೆ ಪ್ರಯತ್ನ ಮಾಡುವಂಥದ್ದು, ಅದೆಲ್ಲ ಏನಾಗ್ತದೆ, ಮನುಷ್ಯನ ಒಳ್ಳೆಯತನ ಎಲ್ಲ ಕಾರ್ಯಗಳು ಹೊಲಸು ಬಟ್ಟೆಯಾಗಿ ಉಂಟು. ಯಾಕೆಂದರೆ ದೇವರ ದೃಷ್ಟಿಯಲ್ಲಿ ಮನುಷ್ಯನ ಪಾಪಿಯಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಪ್ರಿಯರೇ, ಆದ್ದರಿಂದ ಯಾಕೆ ಸುವಾರ್ತೆ, ಯೇಸು ಕ್ರಿಸ್ತನ ಸುವಾರ್ತೆ ಈ ದಿನದಲ್ಲಿ ಸಾಲ್ಪಡುತ್ತಾ ಇದೆ? ಮನುಷ್ಯನು ಅಂಧಕಾರದಲ್ಲಿ, ಸೈತಾನ ಬಂಧನದಲ್ಲಿ ನಿತ್ಯ ನಾಶನಕ್ಕೆ ಹೋಗ್ತಿರುವಾಗ ಅವರನ್ನು ಸುವಾರ್ತೆಯ ಮೂಲಕ ದೇವರು ಅವರನ್ನು ಕರೆಯುತ್ತಿದ್ದಾನೆ. ಯಾಕೆ ಸುವಾರ್ತೆ ಸಾಲ್ಪಡಬೇಕಾಗಿದೆ ಎಂಬುದಾಗಿ ನೋಡುವಾಗ ಅನೇಕರು ಇನ್ನು ಅಂಧಕಾರದಲ್ಲಿದ್ದಾರೆ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ನಮ್ಮ ಜವಾಬ್ದಾರಿಕೆ ಎಷ್ಟು ಮಟ್ಟಿಗೆ ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ, ಪಾಪದಿಂದ ಬಿಡುಗಡೆ ಹೊಂದಿದಂಥ ಪ್ರತಿಯೊಬ್ಬ ಮಕ್ಕಳಿಗೆ ಇರುವಂಥ ಜವಾಬ್ದಾರಿಕೆ ಯೇಸುವನ್ನು ಎಚ್ಚರಿಕೆ ಪ್ರಕಟಿಸಿ ಅನೇಕರಿಗೆ ಸುವಾರ್ತೆಯನ್ನು ತಿಳಿಯಪಡಿಸಿ ಅನೇಕರನ್ನು ಕರ್ತನ ಬೆಳಗ್ಗೆ ನಡೆಸುವಂಥ ಜವಾಬ್ದಾರಿಕೆ ಕೊಟ್ಟಿರುವಾಗ ಅದು ನಂಬಿಗಸ್ತರಾಗಿ ನಾವು ಅದು ಮಾಡಿ ಸುವಾರ್ತೆಯನ್ನು ಪ್ರಕಟಿಸುವಂತೆ ದೇವರೇ ನಿನ್ನ ಮಹಿಮೆಗಾಗಿ ಉಪಯೋಗಿಸು ಎಂಬುದಾಗಿ ನಾವು ಬೇಡುವಂಥವರಾಗಿರಬೇಕು. ಪ್ರತ್ಯೇಕವಾಗಿ ನಾವು ಈ ಸಮಯದಲ್ಲಿ ನಾವು ಆಲೋಚಿಸಬೇಕಾಗಿರುವಂಥ ಪ್ರಾಮುಖ್ಯವಾದ ಸಂಗತಿ 8ನೇ ವರ್ಷದಲ್ಲಿ ನಾವು ಆಲೋಚಿಸಿದ ಹಾಗೆ ಆತನು ರಹಸ್ಯವಾದ ದೇವರು ರಹಸ್ಯವಾದ ಏನಂತೆ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ತೋರಿಸಿದ್ದಾನೆ. ಇದು ಬಹಳ ಪ್ರಾಮುಖ್ಯವಾದ ಸಂಗತಿ. ನಾವು ಅನೇಕ ವೇಳೆ ಪ್ರಶ್ನೆ ಇದನ್ನು ಆಲೋಚನೆ ಮಾಡಬೇಕಾದ್ರೆ ಬಂದಂಥ ಸಂಗತಿ, ದೇವರು ತನ್ನ ರಹಸ್ಯಗಳನ್ನು ಎಲ್ಲರಿಗೂ ತಿಳಿಯಪಡಿಸ್ತಾನೋ ಎಂಬುದಾಗಿ. ರಹಸ್ಯ ಅಂತ ಹೇಳಬೇಕಾದ್ರೆ ಸೀಕ್ರೆಟ್ ಥಿಂಗ್, ರೆವಲ್ಯೂಷನ್ ಆಫ್ ಗಾಡ್, ದೇವರ ಪ್ರಕಟಣೆ, ದೇವರ ಮರ್ಮ, ದೇವರ ಚಿತ್ತ, ದೇವರ ಉದ್ದೇಶಗಳು, ಅನಾದಿ ಕಾಲದಲ್ಲಿ ದೇವರು ಗುಪ್ತವಾಗಿಟ್ಟಿರುವಂಥ ಸಂಗತಿಗಳು, ದೇವರು ಹೇಗೆ ಅದನ್ನು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಗೆ ಅದನ್ನು ತಿಳಿಯಪಡಿಸ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ಓದ್ತಾ ಬರುವಾಗ ಅದು ನಮ್ಗೆ ಗೊತ್ತಾಗ್ತದೆ. ನಾವು ಇದನ್ನು ಆಲೋಚಿಸಬೇಕಾದ್ರೆ ದೇವರು ಎಲ್ಲರಿಗೂ ತನ್ನ ರಹಸ್ಯವನ್ನು ತಿಳಿಸ್ತಾನೋ, ಅಂದರೆ ದೇವರು ಯಾರಿಗೆ ಅದರ ರಹಸ್ಯ ತಿಳಿಸುವಂಥದ್ದು ನಾವು ಅದನ್ನು ಆಲೋಚಿಸಬೇಕಾದ್ರೆ ಮೊದಲನೇದಾಗಿ ನಾವು ಆಲೋಚನೆ ಮಾಡಬೇಕಾದ್ರೆ ಯಾರು ಕರ್ತನಿಗೆ ದೇವರಿಗೆ ಭಯದಿಂದ ನಡ್ಕೊಳ್ಳುತ್ತಾರೆ, ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ಳುತ್ತಾರೋ ಅವರಿಗೆ ಮಾತ್ರ ದೇವರು ಅದನ್ನು ತಿಳಿಯಪಡಿದು. ಅಂದರೆ ದೇವರ ಸನ್ನಿಧಾನ, ದೇವರ ಪ್ರಜ್ಞೆಯುಳ್ಳವರಾಗಿ ಯಾರಿದ್ದಾರೆ ದೇವರ ಮುಂದೆ ಯಾವಾಗಲೂ ಆ ಭಯಭಕ್ತಿ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ನಾವು ಜ್ಞಾನೋಕ್ತಿಯಲ್ಲಿ ನೋಡ್ತೇವೆ 1:7 ಏನೋ ಬೇರೆ ಬೇರೆ ವಾಕ್ಯಗಳು ನೋಡುವಾಗ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ದೇವರ ಭಯದಲ್ಲಿ ಇರುವಂಥ ಒಂದು ಸಂಗತಿ ದೇವರ ಜ್ಞಾನ, ದೇವರ ಪ್ರಕಟಣೆ, ಅದು ದೇವರು ಅದನ್ನು ಎಷ್ಟು ಮಟ್ಟಿಗೆ ಅದನ್ನು ತನ್ನ ಜನರಿಗೆ ಅದನ್ನು ತಿಳಿಯಪಡಿಸ್ತಾನೆ ಎಂಬುದಾಗಿ ನೋಡ್ತೇವೆ. ನಾವು ಯೋಸೇಫನ ಜೀವಿತದಲ್ಲಿ ನೋಡ್ತೇವೆ, ದಾನಿಯೇಲನ ಜೀವಿತದಲ್ಲಿ ನೋಡ್ತೇವೆ, ಅನೇಕ ದೇವರ ಮಕ್ಕಳ ಜೀವಿತ ನೋಡುವಾಗ ಅಬ್ರಹಾಮನ ಜೀವಿತದಲ್ಲಿ ನೋಡ್ತೇವೆ, ಮೋಶೆಯ ಜೀವಿತದಲ್ಲಿ ಅನೇಕ ಎಷ್ಟು ಮಟ್ಟಿಗೆ ದೇವರ ಮುಂದೆ ಅವರು ಪೂರ್ಣ ಭಯಭಕ್ತಿಯುಳ್ಳವರಾಗಿ ದೇವರ ಅನ್ಯೋನ್ಯ ಐಕ್ಯತೆ ಜೀವಿಸಿದಂಥ ಸಮಯದಲ್ಲಿ ನೋಡುವಾಗ ದೇವರು ತನ್ನನ್ನು ಪ್ರಕಟಿಸ್ಕೊಂಡಂಥ ರೀತಿ, ದೇವರು ತನ್ನ ಆಲೋಚನೆಗಳನ್ನು ತಿಳಿಯಪಡಿಸಿದಂಥ ರೀತಿಯಲ್ಲಿ ನಾವು ನೋಡ್ತೇವೆ. ಅಲ್ಲಿ ನಾವು ಆದಿಕಾಂಡ ನಾವು ಪ್ರತ್ಯೇಕವಾಗಿ ನಾವು ಅದನ್ನು ಆಲೋಚನೆ ಮಾಡಬೇಕಾದ್ರೆ 18:17 ಆಗ ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಾಮನಿಗೆ ಮರೆ ಮಾಡುವುದು ಸರಿಯೋ, ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ, ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದಲ್ಲ. ಆಮೇಲೆ 18-19 ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ
ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅಲ್ಲಿ ದೇವರು ಅಂದುಕೊಂಡಂಥ ರೀತಿಯಲ್ಲಿ ನಾವು ನೋಡ್ತೇವೆ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ದೇವರಲ್ಲಿ ಬಂದಂಥ ಆಲೋಚನೆ ಇದು. ಈ ದೇವರ ಮುಂದೆ ಆಗಬೇಕು ಸಂಗತಿಗಳನ್ನು ನಾನು ಮರೆ ಮಾಡಿ ಸರಿಯೋ ಎಂಬ ರೀತಿಯಲ್ಲಿ ಆ ಸೊದೋಮ ಪಟ್ಟಣದ ಬಗ್ಗೆ ದೇವರು ತಿಳಿಯಪಡಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಅನೇಕರಿಗೆ ಅನೇಕ ವಿಷಯಗಳನ್ನು ನೋಡಬೇಕಾದ್ರೆ, ದಾನಿಯೇಲನ ವಿಷಯದಲ್ಲಿ ನೋಡಬೇಕಾದರೂ ಎಂಥ ದೇವರಿಗೆ ಭಯದಿಂದ ನಡ್ಕೊಂಡಂಥ ಸಂಗತಿ, ರಾಜನಾದಂಥ ನೆಬೂಕದ್ನೆಚ್ಚರನಿಗೆ ಬಿದ್ದಂಥ ಕನಸಿನ ಅರ್ಥ, ಕನಸು ಮರ್ತೋಯ್ತು, ಅರ್ಥನಿಗೆ ಏನು ಗೊತ್ತೇ ಇಲ್ಲ. ಕನಸಿನ ಅದು ಹೇಳಬೇಕಾದ್ರೆ ಅದು ದೇವರು ದಾನಿಯೇಲನಿಗೆ ತಿಳಿಯಪಡಿಸೋ ಸಂಗತಿ. ದಾನಿಯೇಲ 2ನೇ ಅಧ್ಯಾಯ ನೋಡುವಾಗ ಆತ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾನೆ. ಅದರಲ್ಲಿರುವಂಥ ಒಂದು ಸಂಗತಿಯನ್ನು ನಾನು ಪ್ರತ್ಯೇಕವಾಗಿ ದಾನಿಯೇಲನ ಗ್ರಂಥದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದಂತೆ, ಯಾರು ದೇವರಿಗೆ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ಳುವಂಥವರಿಗೆ ದೇವರು ಹೇಗೆ ತಿಳಿಯಪಡಿಸ್ತಾನೆ. 2ನೇ ಅಧ್ಯಾಯದಲ್ಲಿ ಇರುವಂಥ ಸಂಗತಿ ಏನಂದರೆ, ಅಲ್ಲಿ ಇರುವಂಥ ಸಂಗತಿ 22ನೇ ವಚನ, ಆತನು ಅಗಾಧ ವಿಷಯಗಳನ್ನು ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ. ಕಗ್ಗತ್ತಲೆಯಲ್ಲಿ ಅಡಗಿರುವ ಆತನಿಗೆ ಗೋಚರ. ತೇಜಸ್ಸು ಆತನಲ್ಲಿ ನೆಲೆಗೊಂಡಿದೆ. ಹೌದು, ರಾಜನ ರಹಸ್ಯಗಳು ನಮಗೆ ವ್ಯಕ್ತಗೊಳಿಸಿದ್ದಿ ಎಂಬುದನ್ನು ಮುಂದೆ ಆತನು ಹೇಳ್ತಿದ್ದಾನೆ. ಅಂದರೆ ದೇವರ ಸನ್ನಿಧಾನದಲ್ಲಿ ಬರುವಾಗ, ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ, ದೇವರಿಗೆ ಭಯಭಕ್ತಿ ಮಾಡುವಾಗ, ದೇವರು ತಾನು ಆರಿಸ್ಕೊಂಡಂಥ ಮಕ್ಕಳಿಗೆ ಅದನ್ನು ಪ್ರತ್ಯೇಕವಾಗಿ ತನ್ನ ರಹಸ್ಯಗಳನ್ನು ತಿಳಿಯಪಡಿಸ್ತಾನೆ. 2ನೇದಾಗಿ ಇನ್ನು ಅನೇಕ ಸಂಗತಿ ಉಂಟು, ನಾನು ಅದನ್ನು ಪ್ರತ್ಯೇಕವಾಗಿ ಸಮಯ ಓದಿಂದ ಬೇರೆ ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. 2ನೇದಾಗಿ ಯಾರು ಪಾಪವನ್ನು ಹಾಗೆ ಮಾಡ್ತಾರೋ, ದೋಸ್ ಹೂ ಹೇಟ್ ಈವಿಲ್, ದೇವರ ನೀತಿಯಲ್ಲಿ ಐಕ್ಯವಾಗಿರ್ತಾರೋ ಅಂಥವರಿಗೆ ಕರ್ತನು ಹೇಗೆ ತನ್ನನ್ನು ಪ್ರಕಟಿಸ್ಕೊಳ್ತಾನೆ, ತನ್ನ ರಹಸ್ಯಗಳನ್ನು ತಿಳಿಯಪಡಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಜ್ಞಾನೋಕ್ತಿಯಲ್ಲಿ ಒಂದು ಮಾತು ಹೀಗೆ ನಾವು ನೋಡ್ತೇವೆ. 8ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತನ್ನು ನಾವು ನೋಡುವಾಗ 13ನೇ ವಚನ, ಯೆಹೋವನ ಭಯವು ಏನಂತೆ ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಅಲ್ಲಿರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಯಾರು ದೇವರಲ್ಲಿ ಅಂತ ಹೇಳಿದ್ರೆ ಭಯದಲ್ಲಿ ನಡ್ಕೊಳ್ಳೋ ಪಾಪದ ಕಡೆ ಇರ್ತಕ್ಕಂಥ ಒಂದು ಭಯಂಕರವಾದ ತೀಕ್ಷ್ಣತೆ. ಅದಕ್ಕೆ ನಾವು ಯೋಸೇಫನ ಜೀವಿತದಲ್ಲಿ ಪ್ರತ್ಯೇಕವಾಗಿ ಆದಿಕಾಂಡ 38ನೇ ಅಧ್ಯಾಯದಲ್ಲಿ 11ನೇ ವರ್ಷದ 39-11ರಲ್ಲಿ ನೋಡಬೇಕಾದ್ರೆ, ಇಂಥ ದುಷ್ಕೃತ್ಯವನ್ನು ನಡೆಸಿನ ದೇವರುದ್ದವಾಗಿ ಹೇಗೆ ಪಾಪ ಮಾಡಲಿ, ಪಾಪವನ್ನು ಹಾಗೆ ಮಾಡಿ ಪಾಪದ ಓಡಿ ಹೋದಂಥ ಒಬ್ಬ ಯಮನಸ್ಥನಾದಂಥ ವ್ಯಕ್ತಿ ಯಾರು ಯೋಸೇಫನ ಜೀವಿತದಲ್ಲಿ. ಮುಂದೆ ನೋಡ್ತೇವೆ, ದೇವರು ಅವನ ಮೂಲಕವಾಗಿ ರಾಜನಿಗೆ ಬಿದ್ದ ಕನಸಿನ ಅರ್ಥವನ್ನು ತಿಳಿಯಪಡಿಸುವಾಗ ಹೇಗೆ ಸೆರೆಮನೆಯಿದ್ದಂಥ ಯೋಸೇಫನು ಹೇಗೆ ಆ ಇಡೀ ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ಬಂದನು ಎಂಬುದಾಗಿ ನೋಡ್ತೇವೆ. ದೇವರ ಉನ್ನತ ಸ್ಥಾನಕ್ಕೆ ನಡೆಸಿದಂಥ ರೀತಿಯನ್ನು ನಾವು ನೋಡ್ತೇವೆ. ದೋಸ್ ಹೂ ಹೇಟ್ ಈವಿಲ್, ಯಾರು ಪಾಪವನ್ನು ಹಾಗೆ ಮಾಡ್ತಾರೆ, ಪಾಪದ ವಿಷಯದಲ್ಲಿ ಯಾವ ರೀತಿಯಲ್ಲೂ ಕಾಂಪ್ರಮೈಸ್ ಇಲ್ಲದೆ, ಏಕೆಂದರೆ ದೇವರ ವಾಕ್ಯ ಹೇಳ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಪ್ರಿಯರೇ, ದೇವರ ನೀತಿಯಲ್ಲಿ ಐಕ್ಯವಾಗುವಾಗ ನಮ್ಮ ಜೀವಿತದಲ್ಲಿ ಯಾವುದೇ ಸಂಗತಿಯಾಗಲಿ ಪಾಪ ಅನ್ನುವಂಥದ್ದು, ಯಾಕಂದರೆ ದೇವರ ಮಕ್ಕಳಾಗಿರುವಾಗ, ದೇವರ ನೀತಿಯಲ್ಲಿ ಐಕ್ಯವಾಗಿರುವಾಗ ನಾವು ಪರಿಶುದ್ಧರಾಗಿ ಜೀವಿಸಬೇಕೆನ್ನುವಂಥದ್ದು ದೇವರ ಉದ್ದೇಶ. ಯಾಕೆಂದರೆ ಯೇಸು ಕ್ರಿಸ್ತನೊಡನೆ ಶಿಲುಬೆಗೆ ಹಾಕಲ್ಪಟ್ಟಿರುವಾಗ, ಕ್ರೂಶಿಸಲ್ಪಟ್ಟಿರುವ ಪಾಪದ ಹಳೆಯ ಸ್ವಭಾವಗಳು ಯಾವುದು ನನ್ನಲ್ಲಿ ಕಾರ್ಯ ಮಾಡದಂತೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿರುವಾಗ ನಾವು ಕರ್ತನನ್ನು ಪ್ರತಿಬಿಂಬಿಸುವಂಥವರಾಗಿರಬೇಕು ಎಂಬುದಾಗಿ ನಾನು ಹೇಳ್ತಿರುವಂಥ ವಿಷಯ. ಯಾರಿಗೆ ದೇವರು ತನ್ನ ಪ್ರಕಟಿಸ್ಕೊಳ್ತಾನೆ, ರಹಸ್ಯಗಳನ್ನು ತಿಳ್ಕೊಳ್ಳುವಂಥ ಒಂದು ಸ್ಥಿತಿ, ಅದು ಪ್ರತ್ಯೇಕವಾಗಿ ಅದನ್ನು ನಾನು ಆಲೋಚನೆ ಮಾಡಬೇಕಾದ್ರೆ ಮೊದಲನೇ ದೇವರ ಭಯದಲ್ಲಿ ಜೀವಿಸುವಂಥವರಿಗೆ, ಮತ್ತು 2ನೇದಾಗಿ ಯಾರು ಪಾಪನ ಹಾಗೆ ಮಾಡುವಂಥವ್ರ ದೇವರ ನೀತಿಯಲ್ಲಿ ಐಕ್ಯವಾಗ್ತಾರೋ ಅವರಿಗೆ, ಮತ್ತು 3ನೇದಾಗಿ ಯಾರು ದೇವರ ಸ್ನೇಹವನ್ನು ಏನಂತೆ ಪ್ರೀತಿಯನ್ನು ಏನಂದರೆ ಅದನ್ನು ಕಂಡುಕೊಂಡಿದ್ದಾರೆ, ದೇವರ ಪ್ರೀತಿ ನೆಲೆಗೊಂಡಿರ್ತಾರೆ ಅಂಥವರಿಗೆ ದೇವರು ತನ್ನ ವಿಶೇಷವಾದಂಥ ರೀತಿಯಲ್ಲಿ ನೋಡಿರಿ. ಯೋಹಾನನ ಜೀವಿತದಲ್ಲಿ ದೇವರಿಗೆ ಅತಿ ಪ್ರಿಯನು, ದಾನಿಯಲ್ಲಿ ನೋಡುವಾಗ ಅತಿ ಪ್ರಿಯನು. ದೇವರು ಯಾರನ್ನು ಅತಿ ವಿಶೇಷವಾಗಿ ದೇವರ ಪ್ರೀತಿಯಲ್ಲಿ ಐಕ್ಯವಾಗಿದ್ದಂಥವರಿಗೆ ಪ್ರಕಟಿಸುವ ಸಂಗತಿ. ಯೋಹಾನನ ಬಗ್ಗೆ ಅಪೊಸ್ತಲನಾದ ಯೋಹಾನನ ಬಗ್ಗೆ ನೋಡುವಾಗ ಪಾತ್ಮೋಸ್ ದ್ವೀಪದಲ್ಲಿದ್ದಂಥ ಸಮಯದಲ್ಲಿ ಪರಲೋಕದ ದೃಶ್ಯ, ಮುಂದೆ ಆಗಬೇಕಾದ ಸಂಗತಿಗಳು, ಎಲ್ಲ ಸಂಗತಿಗಳು ದೇವರು ಹೇಗೆ ಅಪೊಸ್ತಲನಾದ ಯೋಹಾನಿಗೆ ದೇವರು ಪ್ರಕಟಿಸಿಕೊಂಡಂಥ ಸಂಗತಿ. ಯೇಸು ಕ್ರಿಸ್ತನಿಗೆ ಭಾಳ ಅತಿ ಪ್ರಿಯನಾದ ಶಿಷ್ಯನು ಎಂಬುದಾಗಿ ಹೇಳಲ್ಪಟ್ಟಿದೆ.
ಯಾರು ಕರ್ತನ ಪ್ರೀತಿಸ್ತಾರೋ ಅವರು ಕರ್ತನ ಹೇಗೆ ಪ್ರೀತಿಸ್ತಾರೆ, ಹೇಗೆ ತಾನು ಕಾಣಿಸ್ಕೊಳ್ತಾನೆ, ಹೇಗೆ ಅವ್ರು ಪ್ರಕಟಿಸ್ಕೊಳ್ತಾನೆ ಅನ್ನುವಂಥ ಸಂಗತಿಯಲ್ಲಿ ಆ ವಾಕ್ಯ ಅವರ ವ್ಯಕ್ತಿಯ ಜೀವಿತದಲ್ಲಿ, ಅದೇ ರೀತಿ ಅಬ್ರಾಮನ ಜೀವಿತದಲ್ಲಿ ನೋಡ್ತೇವೆ, ಅನೇಕ ದೇವರ ಮಕ್ಕಳ ಜೀವಿತದಲ್ಲಿ ಅದನ್ನು ನೋಡ್ತೇವೆ. 4ನೇದಾಗಿರುವಂಥ ಸಂಗತಿ ಏನಂದರೆ, ದೇವರು ಯಾರಿಗೆ ತನ್ನನ್ನು ರಹಸ್ಯಗಳನ್ನು ತಿಳಿಯಪಡಿಸ್ತಾ ನೋಡುವಾಗ, ಯಾರು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡ್ಕೊಳ್ತಾರೋ ಅವರಿಗೆ ಮಾತ್ರ. ನಾವು ಪೂರ್ಣ ಜೀವಿತ ನೋಡುವಾಗ ದೇವರು ತನ್ನ ಸೇವೆಗೋಸ್ಕರ ಆರಿಸ್ಕೊಂಡಂಥ ರೀತಿಯಲ್ಲಿ ಈತನನ್ನು ಅನ್ಯ ಜನರಿಗೆ ಸುವಾರ್ತೆಯನ್ನು ಪ್ರಕಟಿಸೋದಕ್ಕೋಸ್ಕರ ಈತನನ್ನು ಆರಿಸ್ಕೊಂಡಿದ್ದೇನೆ ಎಂಬುದಾಗಿ ಪ್ರತ್ಯೇಕವಾಗಿ ನಾವು ಅಪೊಸ್ತಲಕೃತ್ಯ 9ನೇ ಅಧ್ಯಾಯ ನೋಡಬೇಕಾದ್ರೆ ದಮಸ್ಕ ಪಟ್ಟಣಕ್ಕೆ ಹೋಗುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಅವನನ್ನು ಹಿಡಿದಂಥ ರೀತಿಯಲ್ಲಿ ನೋಡ್ತೇವೆ. ದೇವರು ವ್ಯಕ್ತಿಗಳನ್ನು ಆರಿಸ್ಕೊಂಡಂಥ ರೀತಿಯಲ್ಲಿ ದೇವರ ಚಿತ್ತ ನೆರವೇರಿಸೋಕ್ಕೋಸ್ಕರ ಯಾರನ್ನು ಆರಿಸ್ಕೊಂಡು ಅವರ ಮೂಲಕ ಅಸಾಧ್ಯವಾದ ಸಂಗತಿಗಳು ನಾವು ಪ್ರತ್ಯೇಕವಾಗಿ ಪೂರ್ಣ ಜೀವಿತದಲ್ಲಿ ನೋಡ್ತೇವೆ. ಹೇಗೆ ದೇವರು ತನ್ನ ರಹಸ್ಯಗಳನ್ನು ಹೊಸ ಒಡಂಬಡಿಕೆ ನೋಡಬೇಕಾದ್ರೆ, ಅದು ಬರೆದಂಥ ಎಲ್ಲ ಪತ್ರಿಕೆ ನೋಡಬೇಕಾದ್ರೆ ಎಂಥ ಒಂದು ರೀತಿಯಲ್ಲಿ ದೇವರ ಪ್ರಕಟಣೆ, ಆತನು ದೇವರ ಸನ್ನಿಧಾನ ಕಳೆಯುವಾಗ ದೇವರು ನನಗೆ ಪ್ರಕಟಿಸಿದನು. ಗಲಾತ್ಯ ಪತ್ರಿಕೆ ನೋಡಬೇಕಾದ್ರೆ ಯಾವ ಮನುಷ್ಯರಂಗೆ ತಿಳಿಸಲಿಲ್ಲ, ದೇವರಿಗೆ ಕರ್ತನು ತಾನೇ ನನಗೆ ಪ್ರಕಟಿಸಿದಂಥ ಸಂಗತಿ, ಅದರ ಬಗ್ಗೆ ಆತ ಹೆಚ್ಚಳ ಪಡ್ತಾನೆ. ತಾನು ಹೊಂದಿದಂಥ ಪ್ರಕಟಣೆ ರಹಸ್ಯಗಳ ಬಗ್ಗೆ ದೇವರ ಸನ್ನಿಧಾನದಲ್ಲಿ ಅದನ್ನು ಪ್ರಕಟಿಸಿ ಸಭೆಗಳಿಗೆ ಅದನ್ನು ತಿಳಿಸ್ತಾ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರ ರಹಸ್ಯಗಳು ಅಂತ ಹೇಳಿದ್ರೆ, ದೇವರು ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿ ದೇವರು ತನ್ನ ಕಾರ್ಯಗಳನ್ನು ತನ್ನ ಜನರ ಮೂಲಕವಾಗಿ ತಿಳಿಯಪಡಿಸಿರಬೇಕಾದ್ರೆ, ಅದು ದೇವರಿಗೂ ಮತ್ತು ತಾನು ಆರಿಸ್ಕೊಂಡಂಥ ಮಕ್ಕಳಿರ್ತಕ್ಕಂಥ ಸಂಬಂಧದಲ್ಲಿ ತನ್ನ ಪ್ರಕಟಣೆಯನ್ನು, ತನ್ನ ಉದ್ದೇಶಗಳನ್ನು, ರಹಸ್ಯಗಳನ್ನು ದೇವರು ತಿಳಿಯಪಡಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಅದೇ ನಾವು ಪ್ರತ್ಯೇಕವಾಗಿ ನಾವು ಈ ಭಾಗದಲ್ಲಿ ಆಲೋಚನೆ ಮಾಡಬೇಕಾದ್ರೆ, ನಾವು ಇದನ್ನು ಪ್ರತ್ಯೇಕವಾಗಿ ದೇವರು ತನ್ನ ಆಲೋಚನೆಗಳನ್ನು, ತನ್ನ ಉದ್ದೇಶಗಳನ್ನು ತನ್ನ ಆತ್ಮನ ಮೂಲಕವಾಗಿ ಪ್ರಕಟಿಸಿದಂಥ ರೀತಿಗಳ ಬಗ್ಗೆ ನಾವು ಆಲೋಚಿಸಬೇಕಾದ್ರೆ, ಈ ವಾಕ್ಯದಲ್ಲಿ ಪ್ರತ್ಯೇಕವಾಗಿ ನಾವು 8ನೇ ವಚನವನ್ನು ನಾವು ಧ್ಯಾನ ಮಾಡುವಾಗ ಅಲ್ಲಿ ಇರುವಂಥ ಸಂಗತಿ, ಪೌಲನು ಯಾಕೆ ಇದನ್ನು ತಿಳಿಸಿದ್ದಾನೆ, ಆತನು ಏನಂತ ಹೇಳಿದರೆ ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸಿ, ಅಲ್ಲಿ 3 ವಿಷಯಗಳನ್ನು ಇಲ್ಲಿ ಈ ವಾಕ್ಯದಲ್ಲಿ ಪೌಲ್ ನಮಗೆ ತಿಳಿಯಪಡಿಸಿದ್ದಾನೆ. ಮೊದಲನೇದಾಗಿ ದೇವರು ರಹಸ್ಯಗಳ ಸಂಗತಿಗಳನ್ನು ನಮಗೆ ತಿಳಿಯಪಡಿಸಿದ್ದಾನೆ. 2ನೇದಾಗಿ ರಹಸ್ಯಗಳನ್ನು ತಿಳಿಯಲು ವಿಶೇಷವಾದ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟಿದ್ದಾನೆ. ಗಿವನ್ ದ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ವಿಸ್ಡಮ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಎಂಬುದಾಗಿ. ಮತ್ತು 3ನೇದಾಗಿ ತನ್ನ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ಏನಂದರೆ ಅನುಗ್ರಹಿಸಿದ್ದಾನೆ. ಲಾವಿಸ್ಟ್ ಆನ್ ಅಸ್ ವಿತ್ ಆಲ್ ವಿಸ್ಡಮ್ ಎಂಬುದಾಗಿ ನೋಡ್ತೇವೆ. ದೇವರು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಏನಂದರೆ ದೇವರು ತನ್ನ ಜ್ಞಾನವನ್ನು, ಆ ರಹಸ್ಯಗಳನ್ನು ತಿಳ್ಕೊಳ್ಳುವಂಥ ಕೃಪೆಯನ್ನು, ಜ್ಞಾನವನ್ನು ದೇವರು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ. ಇಲ್ಲಿ ಪೌಲ ಅದರಲ್ಲಿ ಹೇಳುವಂಥ ಸಂಗತಿಯನ್ನು ನೋಡ್ತೇವೆ. ನಾವು ಪ್ರತ್ಯೇಕವಾಗಿ ದೇವರ ರಹಸ್ಯಗಳನ್ನು ಜ್ಞಾನದಿಂದ ಮನುಷ್ಯನ ಜ್ಞಾನ ತಿಳ್ಕೊಳ್ಳೋ ಸಾಧ್ಯತೆ ಉಂಟು. ನಾವು 1 ಕೊರಿಂಥ 2ನೇ ಅಧ್ಯಾಯ 7ನೇ ವಚನ ನೋಡಬೇಕಾದ್ರೆ ಅಲ್ಲಿ ಇರುವಂಥ ಒಂದು ಸಂಗತಿ ನಾವು ಗೊತ್ತುಂಟು. ಅಲ್ಲಿ ಪ್ರತ್ಯೇಕವಾಗಿ ಪೌಲ ಅದನ್ನು ಹೇಳಬೇಕಾದ್ರೆ, ಕೊರಿಂಥ ಪತ್ರಿಕೆಯನ್ನು ಬರೆಯಬೇಕಾದ್ರೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡಬೇಕಾದ್ರೆ ಅಲ್ಲಿ ಇರುವಂಥ ಒಂದು ಸಂಗತಿ, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. 8ನೇ ವಚನ ನೋಡಿ, ಇದನ್ನು ಇಹಲೋಕಾಧಿಪತಿಗಳು ಏನಂತೆ ಯಾರೂ ಅರಿಯಲಿಲ್ಲ. ಅಂದರೆ ಲೋಕದ ಜನರಿಗೆ ಲೋಕದ ಜ್ಞಾನ ತಿಳುವಳಿಕೆಯನ್ನು, ಲೋಕದಿಂದ ಯಾವುದು ಸಂಗತಿಗಳು ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ. ನಾವು 1ನೇ ಅಧ್ಯಾಯ ಕೊರಿಂಥ ಪತ್ರಿಕೆ ಇರುವಂಥ ಸಂಗತಿಯನ್ನು ನೋಡ್ತೇವೆ. 1ರಿಂದ ಅನೇಕ ವರ್ಷಗಳನ್ನು ನೋಡಬೇಕಾದ್ರೆ 19ರಿಂದ ಓದ್ತೇನೆ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರೋಕ್ತಿ ಉಂಟಲ್ಲ. ಜ್ಞಾನಿಯು ಎಲ್ಲಿ, ಶಾಸ್ತ್ರಿಯಲ್ಲಿ, ಈ ಲೋಕದ ತರ್ಕವಾದಿಯಲ್ಲಿ. ದೇವರು ಈ ಲೋಕ ಜ್ಞಾನವನ್ನು ಹುಚ್ಚುತನವಾಗ ಮಾಡಿದ್ದಾನಲ್ಲವೇ. ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ನೋಡಿ, ಈ ಲೋಕದ ಜ್ಞಾನದಿಂದ ಯಾವ ವ್ಯಕ್ತಿಯಾಗಲಿ ದೇವರ ಸಂಗತಿ, ದೇವರ ರಹಸ್ಯಗಳನ್ನು, ದೇವರ ಆಲೋಚನೆಗಳನ್ನು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ. ದೇವರ ಒಂದು ವಿಶೇಷವಾದಂಥ ಕೃಪೆ, ಕರುಣೆ, ಅದಕ್ಕೋಸ್ಕರ ಅಲ್ಲಿ ನೋಡುವಾಗ ಉಚಿತನ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ನಮಗೆ ತಿಳಿಯಪಡಿಸಿದನು. ಅಲ್ಲಿ ಪೌಲನು ಹೇಳಬೇಕಾದ್ರೆ ದೇವರ ರಹಸ್ಯವನ್ನು ತಿಳಿಯಪಡಿಸಿದ್ದಾನೆ. 2ನೇ ವಿಷಯಕ್ಕೆ ಬರೋಣ.
ದೇವರ ರಹಸ್ಯವನ್ನು ತಿಳಿಯಲು ವಿಶೇಷ ಜ್ಞಾನ ತಿಳುವಳಿಕೆಯನ್ನು ತನ್ನ ಆತ್ಮನ ಮೂಲಕವಾಗಿ ದೇವರು ತಿಳಿಯಪಡಿಸಿದ್ದಾನೆ. ಅದಕ್ಕೋಸ್ಕರ ನಾವು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ನೋಡುವಾಗ ನಾನು ಅದನ್ನು ಎಫೆಸ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಒಂದು ಮಾತು 3 ಇರುವಂಥ ಸಂಗತಿ 6ನೇ ವರ್ಷದಲ್ಲಿ ಹೀಗೆ ನೋಡ್ತೇವೆ. 3:6 ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರಾಗಿದ್ದಾರೆ ಎಂಬುದೇ ದೇವರ ಉದ್ದೇಶ. ದೇವರು ಏನಂದರೆ ತನ್ನ ಗುಪ್ತ ರಹಸ್ಯ ಸಂಗತಿಗಳನ್ನು ತಿಳಿಯಪಡಿಸಿದ ಸಂಗತಿ ನೋಡಬೇಕಾದ್ರೆ ಆದಿಯಲ್ಲಿಯೇ ಮಾಡಿದಂಥ ಸಂಗತಿ ಅಬ್ರಾಹ್ಮನ ಮೂಲಕವಾಗಿ ಉಂಟಾದ ಆಶ್ರಯ ಇಡೀ ಲೋಕಕ್ಕೆ ಉಂಟಾಗಬೇಕು. ಅದು ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಪುನರುತ್ಥಾನ ಹೊಂದಿದ ನಂತರ ಯೇಸು ಕ್ರಿಸ್ತನ ಮೂಲಕವಾಗಿ ಇಡೀ ಲೋಕಕ್ಕೆ ರಕ್ಷಣೆಯ ಸುವಾರ್ತೆ ಸಾಲ್ಪಟ್ಟಾಗ ಯೇಸು ಕ್ರಿಸ್ತ ನಂಬುವುದರ ಮೂಲಕವಾಗಿ ಎಲ್ಲರಿಗೂ ಆ ರಕ್ಷಣೆ ಸಿಗುವಂಥದ್ದು. ದೇವರು ಹೀಗೆ ತನ್ನ ಕಾರ್ಯವನ್ನು ಪರಿಪೂರ್ಣಗೊಳಿಸಿದ್ದಾನೆ ಎಂಬ ರಹಸ್ಯವನ್ನು ಅಲ್ಲಿ ಪೌಲನು ಘಂಟಾಘೋಷವಾಗಿ ಹೇಳ್ತಿದ್ದಾನೆ. ದೇವರು ಏನಂದರೆ ಅನ್ಯ ಜನರನ್ನು ಹೇಗೆ ತಿರುಗಿ ಅವರನ್ನು ತನ್ನ ಕಡೆ ಎಳೆಯುವಂಥ ಸಂಗತಿಗಳು, ಇಸ್ರಾಯೇಲಿರ್ತಕ್ಕಂಥ ಅವ್ರ ದೇವಜನರು ಅವರೊಟ್ಟಿಗೆ ಏನಂದರೆ ದೇವರು ಹೇಗೆ ಅನ್ಯ ಜನರನ್ನು ಒಟ್ಟುಗೂಡಿಸಿದ್ದಾನೆ, ಸೇರಿಸಿದ್ದಾನೆ. ನಾವು ಕೊಲೊಸ್ಸೆ ಪತ್ರಿಕೆ 1:26-27 ನೋಡುವಾಗ ನೋಡ್ತೇವೆ. 2 ತಿಮೋಥೆ 1:10 ಅದು ಓದುವಾಗಲೂ ನಮ್ಗೆ ಗೊತ್ತಾಗ್ತದೆ ದೇವರು ಹೇಗೆ ಅದನ್ನು ಮಾಡಿದ್ದಾನೆ. 3ನೇದಾಗಿ ತನ್ನ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ಅನುಗ್ರಹಿಸಿದ್ದಾನೆ. ದೇವರ ಕೃಪೆ ನೋಡಬೇಕಾದ್ರೆ ಅನ್ಯ ಜನರ ಅಂತ ನಾವು ಇಸ್ರಾಯೇಲರು ಅಂದರೆ ಇಸ್ರಾಯೇಲರು ಅಂತ ಹೇಳಿದ್ರೆ ದೇವ ಜನರಿಗೆ ಸಂಬಂಧಪಟ್ಟಂಥವರು. ಅನ್ಯ ಜನರಿಗೆ ಯಾವ ಯೋಗ್ಯತೆ ಇರಲಿಲ್ಲ. ಆದರೆ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಆ ಸುವಾರ್ತೆಯ ಮೂಲಕವಾಗಿ ಇಡೀ ಲೋಕವನ್ನು ರಕ್ಷಿಸಬೇಕೆಂಬಂಥ ಆಲೋಚನೆಯಲ್ಲಿ ಇಡೀ ಲೋಕವನ್ನು ಗೆಲ್ಲುವಂಥ ರೀತಿಯಲ್ಲಿ ತನ್ನ ಮಗನನ್ನೇ ಆ ಶಿಲುಬೆಯಲ್ಲಿ ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಅದರಿಂದಾಗಿ ಪೌಲನು ಇಲ್ಲಿ ಎಚ್ಚರ ಪಡುವಂಥ ಸಂಗತಿ, ದೇವರು ನನಗೆ ತಿಳಿಯಪಡಿಸುವಂಥ ಸುವಾರ್ತೆ ರಹಸ್ಯ ಸಂಗತಿ ಅಂದರೆ ಅನ್ಯ ಜನರಿಗೆ ಸುವಾರ್ತೆಯನ್ನು ತಿಳಿಸೋದಕ್ಕಾಗಿ ದೇವರು ನನ್ನನ್ನು ನೇಮಿಸಿದ್ದಾನೆ, ಕರೆದಿದ್ದಾನೆ ಎಂಬಂಥ ರೀತಿಯಲ್ಲಿ ಅದನ್ನು ನಾನು ಪ್ರಕಟಿಸ್ತೇನೆ ಎಂಬುದಾಗಿ ಆತನು ಇಲ್ಲಿ ಹೇಳ್ತಿದ್ದಾನೆ. ಎಫೆಸ ಪತ್ರಿಕೆಯನ್ನು ಓದಬೇಕಾದ್ರೆ ದೇವರ ರಹಸ್ಯ, ದೇವರ ಸಂಕಲ್ಪದ ಬಗ್ಗೆ ಪದೇ ಪದೇ ಅಲ್ಲಿ ಪೌಲನು ತಿಳಿಯಪಡಿಸುವಂಥ ಸಂಗತಿಯನ್ನು ನೋಡಿ ಮುಂದಿನ ಭಾಗದಲ್ಲಿ ಅದನ್ನು ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ಹೇಗೆ ದೇವರು ತನ್ನ ಸಂಕಲ್ಪಗಳನ್ನು ಹೇಗೆ ನೆರವೇರಿಸಬೇಕೆಂಬಂಥ ಆಲೋಚನೆಯಲ್ಲಿ ಕಾರ್ಯಗಳನ್ನು ಮಾಡ್ತಾ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಇಲ್ಲಿ ನೋಡುವ ಸಂಗತಿ ದೇವರು ನಮ್ಮ ಪಾಲಿಗೆ ಕೊಟ್ಟಿರುವಂಥ ಸಂಗತಿ ಅನಾದಿ ಕಾಲದಲ್ಲಿದ್ದಂಥ ಸಂಗತಿಗಳು ಅನೇಕರಿಗೆ ಮರೆಯಾಗಿತ್ತು. ಅಂದರೆ ಲೋಕದ ದೇವರು ಅದನ್ನು ಮರೆ ಮಾಡಿದ ಸಂಗತಿಯಲ್ಲಿ ಅಪೊಸ್ತಲರ ಮೂಲಕವಾಗಿ ಪ್ರವಾದಿಗಳ ಮೂಲಕವಾಗಿ ಏನಂದರೆ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಅನ್ಯ ಜನರು ದೇವರ ಬಳಿಗೆ ಬರುವಂಥ ಸಂಗತಿ, ಪರಲೋಕ ಸಂಸ್ಥಾನರಾಗುವ ಸಂಗತಿ, ಅವರಿಗೆ ಪಾಪದ ವಿಮೋಚನೆ ಬಿಡುಗಡೆ ಹೇಗೆ ಉಂಟು ಸುವಾರ್ತೆಯ ಮೂಲಕ ಎಂಬುದನ್ನು ದೇವರು ಮಾಡಿರುವಂಥ ಕಾರ್ಯ ಅದು ವಿಶೇಷವಾದ್ದು ಎಂಬುದಾಗಿ ನೋಡ್ತೇವೆ. ಅದು ಮುಂದೆ ಸಭೆಯ ವಿಷಯವಾಗಿ ಹೇಳಲ್ಪಟ್ಟಿದೆ. ಸಭೆ ಅಂತ ಹೇಳುವಾಗ ಹೇಗೆ ಯೇಸು ಕ್ರಿಸ್ತನ ಶಿರಸ್ಸಾಗಿದ್ದಾನೆ, ಒಡೆಯನಾಗಿದ್ದಾನೆ, ಅದರ ವಿಷಯವಾಗಿ ಮುಂದಿನ ವಾಕ್ಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಆದ್ದರಿಂದ ಈ ಭಾಗದಲ್ಲಿ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರ ರಹಸ್ಯ, ದೇವರ ಆಲೋಚನೆ, ಅನಾದಿ ಕಾಲದ ಕಾರ್ಯಗಳನ್ನು ದೇವರು ತಿಳಿಯಪಡಿಸಿರುವಾಗ ನಾವು ದೇವರಿಗೆ ಎಷ್ಟೋ ವಸ್ತುವರು ಸಲ್ಲಿಸುವಂತೆ, ನಾವು ಕರ್ತನನ್ನು ಅರಿತಂಥವರಾಗಿ ಆತನಿಗೆ ವಿಧೇಯರಾಗಿ ಅಧೀನರಾಗಿ ಕರ್ತನ ಮಯಪಡಿಸುವಂತೆ ದೇವರ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಟ್ಟು ಆತನಿಗಾಗಿ ಜೀವಿಸೋಣ. ಇತರರಿಗೆ ಸುವಾರ್ತೆಯನ್ನು ಪ್ರಕಟಿಸುವಂಥವರಾಗಿ ಇತರರಿಗೆ ಸುವಾರ್ತೆಯ ಬೆಳಕನ್ನು ತಿಳಿಸುವ ಮಾತ್ರ ಅಲ್ಲ, ಕರ್ತನ ಬೆಳಗ್ಗೆ ನಡೆಸುವಂತೆ ದೇವರೇ ನಿನ್ನ ಸೇವೆಯಲ್ಲಿ ಉಪಯೋಗಿಸು ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ರಹಸ್ಯಗಳನ್ನು ನೀನು ಪ್ರಕಟಿಸುವ ದೇವರು, ಅನಾದಿ ಕಾಲದಲ್ಲಿದ್ದಂಥ ಸಂಗತಿ ಅನ್ಯ ಜನರಿಗೆ ಯಾವ ನಿರೀಕ್ಷೆ ಇಲ್ಲದಂಥ ಸ್ಥಿತಿಯಲ್ಲಿ ದೇವರೇ ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದ ಎಲ್ಲ ಇಡೀ ಲೋಕಕ್ಕೆ ಆತನ ಮೂಲಕ ಆಶೀರ್ವಾದ ಉಂಟಾಗಬೇಕೆಂಬ ರೀತಿಯಲ್ಲಿ ಯೇಸು ಕ್ರಿಸ್ತನ ಮೂಲಕ ಆತನು ಬಂದಂಥ ಉದ್ದೇಶ ಇಡೀ ಲೋಕಕ್ಕೆ ತನ್ನನ್ನೇ ಅರ್ಪಿಸಿಕೊಂಡಂಥ ರೀತಿ, ಯಜ್ಞವಾಗಿ ಮಾಡಿಕೊಂಡ ರೀತಿಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟು ಸತ್ತು ಉಣಲ್ಪಟ್ಟು ಎಬ್ಬಿಸಿದರಿಂದ ಪುನರುತ್ಥಾನ ಹೊಂದಿದ ನಂತರ ಇಡೀ ಲೋಕದಕ್ಕೆ ಎಂಥ ಒಂದು ವಾರ್ತೆ, ಶುಭವಾರ್ತೆ, ರಕ್ಷಣೆಯ ವಾರ್ತೆ ಯೇಸು ಕ್ರಿಸ್ತನ ಬಳಿಗೆ ಬರುವಂತೆ, ಆ ರಕ್ಷಣೆಯನ್ನು ಹೊಂದುವಂಥ ಒಂದು ಸ್ಥಿತಿ, ಪಾಪದಿಂದ ಬಿಡುಗಡೆ ಹೊಂದುವಂಥ ಕೃಪೆಯನ್ನು ಕೊಟ್ಟಿದ್ದು. ಇದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಸುವಾರ್ತೆಯನ್ನು ಅನೇಕರು ನಂಬುವ ಹಾಗೆ ಸುವಾರ್ತೆಯ ಬಳಿಯಲ್ಲಿ ಕರ್ತನೆ ಮುರಿಯಲ್ಪಟ್ಟವರಾಗಿ ಬರುವಂತೆ ಪರಿಶುದ್ಧಾತ್ಮನ ಕಾರ್ಯ ಸಾಧಿಸಪ್ಪ.
ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ತಂದೆಯೇ, ಆಮೆನ್.